ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವೀರ್ದು ಅನ್ನಪ್ರಾಸನ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ನಾನು ವೀರು ಮ್ಯಾಚಿಂಗ್ ಹ್ಯಾಂಡ್ಸು, ಮಾಮೂಲಿ ರೇಷ್ಮೆ ಶರ್ಟ್ ಹಾಕ್ಕೊಂಡಿದ್ರು. ಹೇಗೆ ಕಾಣಿಸ್ತಿದ್ದೇನೆ ಅಂತ ಹೇಳಿ ನಾನು ಇವತ್ತು ನಾನೇ ಸ್ಯಾರಿ ಡ್ರೆಪ್ ಮಾಡ್ಕೊಂಡೆ. ಬೇಗನೆ ಹೋಗ್ಬೇಕಿತ್ತು ಅಂತ ಮಾಡ್ಕೊಂಡು. ಚೆನ್ನಾಗಿದೆಯಾ ನನ್ನ ಸ್ಯಾರಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಚೆನ್ನಾಗಿ ಉಟ್ಕೊಂಡಿದ್ದೀನಾ? ಸರಿ, ಬನ್ನಿ ಇವತ್ತಿನ ವಿಡಿಯೋ ನೋಡೋರಂತೆ. ಆ್ಯಂಡ್ ಹೇಗೆ ಮಾಡ್ತಾರೆ ಏನು ಅನ್ನೋದೆಲ್ಲ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೀವು ಏನಾದ್ರು ಮಕ್ಕಳಿದ್ರೆ ಕರ್ಕೊಂಡೋಗಿ ಮಾಡಿಸ್ಬೇಕಂದ್ರೆ ತುಂಬ ಜನ ಹೊರನಾಡಿಗೆ ಕರ್ಕೊಂಡೋಗಿ ಮಾಡಿಸ್ತಾರೆ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ. ನಾವು ಅಷ್ಟು ದೂರ ಹೋಗೋಕ್ಕಾಗಿಲ್ಲ, ಹಾಗಾಗಿ ಇಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ವೀರು ಮಾಡಿಸ್ತಾ ಇದ್ವಿ. ಒಬ್ಬೊಬ್ರು 6 ತಿಂಗಳಿಗೆ ಮಾಡಿಸ್ತಾರೆ, ನಿಮ್ಮ ಇಷ್ಟ. ನಾವಿನ್ನೂ ರೈಸ್ ತಿನ್ಸಿರಲಿಲ್ಲ, ನಮಗೆ ಜುಮ್ಕಿ ಬೇಕಂತ ನೋವಿರು. ಮೊನ್ನೆ ಸುನೀತು ಸ್ಫಟಿಕದ ಚೈನ್ ಹಾಕೊಂಡಿದ್ರು. ಅವರು ಮೈಯಲ್ಲಿರೋ ಹೀಟೆಲ್ಲ ಎಳೆಯುತ್ತೆ ಅಂದು ಒಳ್ಳೆಯದು ಅಂತ ಅದಕ್ಕೆ ಕಿತ್ತಾಕ್ಬಿಟ್ಟು. ಸೊ ಸರಿ, ಬನ್ನಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಹೇಗಿರುತ್ತೆ ದೇವಸ್ಥಾನದಲ್ಲಿ ಪೂಜೆ ಅದೆಲ್ಲ ನಾನು ತೋರಿಸ್ತೀನಿ. ಐಟಮ್ ಎಲ್ಲ ತೊಗೊಂಡಿದ್ವಿ. ಒಂದು ಲಿಸ್ಟ್ ಫುಲ್ ಕೊಟ್ಟಿದ್ರು. ಆ ಲಿಸ್ಟ್ ಫುಲ್ಲು ಎಲ್ಲ ನಾವು ನೆನ್ನೆ ಶಾಪ್ ಮಾಡಿ ಇಟ್ಕೊಂಡಿದ್ವಿ. ಇವತ್ತು ಹೇಳಬೇಕಂದ್ರೆ ಬಂದು, ಬಟ್ ಆದ್ರೂ ದೇವಸ್ಥಾನ ಎಲ್ಲ ಪೂಜೆ ಇರುತ್ತೆ, ಹೋಗಿ ಮಾಡಿಸ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀರುಗೆ ಬಾನ್ ಫ್ಯಾಮಿಲಿ. ಇಲ್ಲೂ ನೋಡು ಅವರು, ಇಲ್ಲಿ ನೋಡು, ಕೂಕು ಇಲ್ಲ. ಕೂಕು ವೆರಿ ಕೂಕು ಕೂಕು ತಿಂತಾಯಿತ್ತು, ಊಟ ಮಾಡ್ತಾಯಿತ್ತು. ಇಲ್ಲಿ ನೋಡು, ಇಲ್ಲಿ ಮುಂದೆ ನೋಡು, ಮುಂದೆ ಸರಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ದೇವಸ್ಥಾನ ಬಂದುಬಿಟ್ಟು ಇಲ್ಲೇ ಚುಂಚಕಟ್ಟದಲ್ಲಿ ಸೌದಾಮಿನಿ ಚೌಟ್ರಿ ಇದೆಯಲ್ಲ, ಅದರಿಂದ ಸ್ವಲ್ಪ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇರೋದು ಅನ್ನಪೂರ್ಣೇಶ್ವರಿ ಟೆಂಪಲ್. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಯರ್ ಬೈ ಯಾರು ಹೋಗ್ತೀನಿ ಅನ್ನೋರಿಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ, ನೀವೇ ನೋಡ್ತಾ ಹೋಗಿ. ಅವರೊಂದು ಲಿಸ್ಟ್ ಕೊಟ್ಟಿರ್ತಾರೆ, ನೀವು ಹೋಗಿ ಫಸ್ಟ್ ಟೈಮ್ ಬರೆಸ್ಬೇಕು. ಪ್ರತಿ ಶುಕ್ರವಾರ ಮಕ್ಕಳಿಗೆ ಅನ್ನಪ್ರಾಶನ ನಡೆಯುತ್ತೆ ಇಲ್ಲಿ. ಅವರೊಂದು ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟಲ್ಲಿ ಏನೇನು ಐಟಮ್ ಇದೆ ಅದೆಲ್ಲ ಅವ್ರಿಗೆ ತಂದು ಕೊಡಬೇಕು. ಅದ್ರ ಜೊತೆ 1000 ರೂಪೀಸ್ ತೊಗೊತಾರೆ. ಪೂಜೆ ಅರ್ಚನೆ ಅದೆಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿರ್ತಾರಂತೆ ಮಗು ಹೆಸರಲ್ಲಿ ಆ್ಯಂಡ್ ಅಪ್ಪ ಅಮ್ಮ ಹೆಸರಲ್ಲೆಲ್ಲ. ಸೊ ಹಾಗಾಗಿ ಅಷ್ಟು ಇಸ್ಕೊತಾರೆ. ನಮಗೆ ಚೆನ್ನಾಗಿ ಮಾಡಿಕೊಟ್ರು, ಖುಷಿ ಆಯಿತು. ಇವಾಗ ನಮಗೆ ದೂರ ಹೊರನಾಡಿಗೆ ಹೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಆಗಲಿಲ್ಲ. ಸೊ ಬಟ್ ಇಲ್ಲಿ ಅಷ್ಟೇ ತೃಪ್ತಿ ಆಯಿತು, ಅಷ್ಟೇ ಚೆನ್ನಾಗಿ ಮಾಡಿದ್ರು. ಸೊ ಖುಷಿ ಆಗುತ್ತೆ. 3 ಜನ ಬಂದಿದ್ದರು ಇವತ್ತು ಮಕ್ಕಳನ್ನ ಕರ್ಕೊಂಡು. 3 ಮಕ್ಕಳು ಗಂಡು ಮಕ್ಕಳು ಗೊತ್ತಾ. ನಾನು ಒಂದಾದರೂ ಹೆಣ್ಮಗು ಇದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಾಯಿತ್ತು. ನಾನು ಒಂದು ಮಗು ನೋಡಿದೆ, ಅದು ಕರ್ಲಿ ಹೇರೆಲ್ಲ ಇತ್ತು. ನಾನು ಗರ್ಲ್ ಬೇಬಿ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ನೋಡ್ರೆ ಅದು ಕೂಡ ಬಾಯ್ ಬೇಬಿನೇ. ಸೊ ಒಂದಾದರೂ ಗರ್ಲ್ ಇದ್ದಿದ್ರೆ ಒಂಥರ ಚೆನ್ನಾಗಿರೋದು, ಕ್ಯೂಟಾಗಿ. 3 ಬಾಯ್ ಬೇಬೀಸೇ ಬಂದಿದ್ದೀನಿ ಇವತ್ತು ಪೂಜೆಗೆ. ಆ್ಯಂಡ್ ಈ ಥರ ಒಂದು ತಟ್ಟೆಯಲ್ಲಿ 2 ತೆಂಗಿನಕಾಯಿ, 2 ಕೊಬ್ಬರಿ, 2 ಬೆಲ್ಲ ಇಡಿಸ್ತಾರೆ. ಆ್ಯಂಡ್ ನಾವೇನೇನು ತಂದಿರ್ತೀವಲ್ಲ, ಆ್ಯಂಡ್ ನಾನು ದೇವ್ರಿಗೆ ಮಡ್ಲಕ್ಕಿ ಕೂಡ ತೊಗೊಂಡೋಗಿದೆ. ಅದು ತೊಗೊಂಡೋಗ್ಬೋದು. ನೀವು ಮಡ್ಲಕ್ಕಿ ಕೊಡ್ತೀನಿ ಅಂತ ಇದ್ದರೆ ತೊಗೊಂಡೋಗೋದು, ಅದು ನಿಮ್ಮ ಇಷ್ಟ, ಆಪ್ಷನ್ನು. ಬಟ್ ಅವ್ರೇನು ಪೂಜೆಗೆ ಹೇಳಿರ್ತಾರೆ, ಅಕ್ಕಿ ಆಮೇಲೆ ಹಣ್ಣು ಹೂವು ಅದೆಲ್ಲ ಹೇಳಿರ್ತಾರೆ, ಅದೆಲ್ಲ ತೊಗೊಂಡೋಗ್ಬೇಕಾಗುತ್ತೆ. ಅದ್ರ ಜೊತೆ ನಾನು ಮಡ್ಲಕ್ಕಿ ಕೂಡ, ಬಳೆ, ಅರ್ಶಿನ ಕುಂಕುಮ, ಆಮೇಲೆ ಪೂಜೆ ಐಟಮ್ ಎಲ್ಲನೂ ನಾವು ತೊಗೊಂಡು ಹೋಗಿದ್ವಿ. 2 ಹಾರ ತೊಗೊಂಡಿದ್ದೆ. ಅಲ್ಲಿ ಒಂದು ದೇವಿಗೆ, ಒಂದು ಪೂಜೆ ಮಾಡ್ತಾರಲ್ಲ ಅಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಯಾರು ಪುಟ್ಟ ಮಕ್ಕಳಿದ್ರೆ ಈ ಥರ ಮಾಡಿಸ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಮಾಡಿಸ್ಬೋದು. ಒಂಥರ ಖುಷಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದಿದ್ದು, ಸ್ವಾತಿ ಸ್ಯಾರಿ ಬ್ಲೌಸ್ ಡಿಸೈನ್ ತೋರಿಸಿ ಅಂತ. ನಾನು 8 ಸೀರೆ ಹೊಲಿಸಿದ್ದೆ ಚಾರ್ವಿ ಬೊಟಿಕ್ ಅವ್ರ ಹತ್ರ, ಶ್ವೇತಕ್ಕನ ಹತ್ರ. ಆ 8 ಸೀರೆದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸ್ಯಾರಿ ಕುಚ್ಚು ಯಾವ ಥರ ಇದೆ ಆ್ಯಂಡ್ ಸ್ಯಾರಿ ಬ್ಲೌಸಸ್ ಯಾವ ಥರ ಇದೆ ಅಂತ ಎಲ್ಲ ಸೂಪರಾಗಿ ಹೊಲ್ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬ ಸಖತ್ತಾಗಿರೋ ಟ್ರೆಂಡಿ ಆಗಿರೋ ವರ್ಕೆಲ್ಲ ಮಾಡಿಸಿದ್ದೀನಿ. ಸೊ ನೋಡೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ, ನೋಡ್ಬೋದು. ಇಬ್ಬರು ಕೂತ್ಕೊಂಡ್ವಿ. ಇದಾದಮೇಲೆ ಇಲ್ಲಿ ಒಬ್ಬರು ಕೂಡ ಜೋಡಿಸ್ಕೊಂಡಾದ್ರು ತಟ್ಟೆ ಎಲ್ಲ. 3 ಜನಕ್ಕೂ ಕೂಡಿಸಿ ಪೂಜೆ ಮಾಡಿಸ್ತಾರೆ. ಪಾಪುನ ಆಮೇಲೆ ಅವರೇ ಪ್ರಸಾದ ಕೂಡ ಮಾಡಿರ್ತಾರೆ, ಬೆಲ್ದನ್ನು. ಅದನ್ನು ಅವಾಗ ಕೊಡ್ತಾರೆ. ಚೂರು ಮಕ್ಕಳಿಗೆ ತಿನ್ಸಿದ್ರೆ ಆಯಿತು. ನಮ್ಮ ವೀರು ಫುಲ್ ಆ್ಯಕ್ಟಿವ್ ಆಗಿದ್ದ. ನೋಡ್ಬೋದು, ಅಲ್ಲೇ ಆಟ ಸಾಮಾನು ಇಟ್ಕೊಂಡು ಕೂತ್ಕೊಂಡು ಆಟ ಆಡಿಕೊಂಡು ಆರಾಮಾಗಿರ್ತಾನೆ. ನಮ್ಮ ಅಪ್ಪ ಇಟ್ಕೊಂಡಿದ್ರು. ಅವನು ಒಂದು ಟೈಮಲ್ಲಿ ಅವನಿಗೂ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು. ಪೂಜೆ ಕೂಡ ಮುಂಚೆನೇ ನಾನು ಇಲ್ಲೇ ಪಕ್ಕದಲ್ಲಿ ಒಂದು ಹೋಮದ್ದು ರೂಮ್ ಇತ್ತು, ಅದರಲ್ಲಿ ಹೋಗಿ ಕೂತ್ಕೊಂಡು ಫೀಡ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೆ. ಆಮೇಲೆ ಅಳಬಾರ್ದು ಅವನು ಅಂದ್ಬಿಟ್ಟು. ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ದ. ತುಂಬ ಖುಷಿಯಾಯಿತು. ನಾವು 6 ಮಂತ್ಸಲ್ಲೇ ಮಾಡಬೇಕಿತ್ತು, ಬಟ್ ನಾವು ಮನೆ
ಮ್ಯಾಟ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟು ಓಡಾಡಿಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಆಮೇಲೆ ಸರಿ ಒಂದು ಸ್ಯಾಟರ್ಡೆ ಇನ್ನೂ ನಾವು ರೈಸ್ ಎಲ್ಲ ಏನು ತಿನ್ನಿಸಿರ್ಲಿಲ್ಲ ಅವನಿಗೆ, ಬರೀ ರಾಗಿ ಸರಿ ತಿನ್ನಿಸ್ತಾ ಇದ್ವಿ. ಸರಿ ಇನ್ನೂ ರೈಸ್ ತಿನ್ನಿಸಿಲ್ವಲ್ಲ, ಅದಕ್ಕೂ ಮುಂಚೆನೇ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಇಲ್ಲೇ ನಿಯರ್ ಬೈ ನಾವು ಗೂಗಲಲ್ಲೇ ನೋಡಿದಾಗ ಈ ಟೆಂಪಲ್ ಸಿಕ್ತು. ಹೋಗಿ ಪೂಜೆಗೆ ಬರೆಸ್ಬಿಟ್ಟು ಬಂದು ಅವತ್ತು ಪೂಜೆ ಮಾಡಿಸಿದ್ದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಂಗಸರು ಸೀರೆ ಹಾಕ್ಕೊಂಡೇ ಹೋಗಬೇಕು, ಗಂಡಸರು ಪಂಚೆ ಶಲ್ಯ ಅಂತ ಹೇಳಿದ್ರು. ಸುನಿ ಪಂಚೆ ಹಾಕ್ಕೊಂಡಿರಲಿಲ್ಲ, ಬರೀ ಒಂದು ರೇಷ್ಮೆ ಶರ್ಟು ಫಾರ್ಮಲ್ ಹಾಕ್ಕೊಂಡಿದ್ರು. ಅದು ಕೂಡ ನಡೆಯುತ್ತೆ, ನಿಮ್ಮ ಇಷ್ಟ. ನಿಮಗೆ ಪಂಚೆ ಶಲ್ಯ ಹಾಕ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಅದು ಹಾಕ್ಕೊಬೋದು. ಅಲ್ಲಿ ಇಬ್ಬರು ಬಂದಿದ್ದವರು ಕೂಡ ಹಾಕ್ಕೊಂಡಿದ್ರು. ನಮ್ಮ ಸುನಿ ಅವ್ನಿಗೇನೋ ಅಷ್ಟು ಕಂಫರ್ಟ್ ಇಲ್ಲ, ಇಷ್ಟ ಆಗಿಲ್ಲ ಅಂದ್ಬಿಟ್ಟು. ಅವ್ರಿಗೆ ಪಂಚೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವರು ಎಲ್ಲ ನಾನು ಪ್ಯಾಂಟ್ ಹಾಕ್ಕೊತೀನಿ, ಚಳಿ ಬೇರೆ ಅಷ್ಟೊತ್ತಿಗೆ ಬೆಳಿಗ್ಗೆ ಹೋಗಬೇಕು ಅಂದ್ಬಿಟ್ಟು ಅವರು ಪ್ಯಾಂಟ್ ಹಾಕ್ಕೊಂಡು ಬಂದಿದ್ರು. ಹಣ್ಣು ತೋರಿಸ್ಬೇಕಂತ.
Ui, Viru, 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 oi Viru, oi Viru. ನಾನು ಬಾಯಿಗೆ ಹಾಕತ್ತೇನೆ. ಚೂರು ತೋಳೆ ಅವನ ಮಾಡ್ತೀನಿ ಅಮ್ಮ ಅಲ್ಲಿ ನೋಡಮ್ಮ ಪಾಪು ಮನ್ಕೊಂಡೇ ಬಿಟ್ಟೈತೆ. ಮಾಡು ನನ್ನ ಮಗ ಇನ್ನೂ ಬರಷ್ಟು ಸಾಕ ಸಾಕು ಕಣೆ ಅವ್ರು ತಿನ್ನಿಸ್ಲಿ. ಓಯ್ ವೀರ್ 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 ಅದು ಒಂದೇನೈತೆ ಯಾ ಮಾಡು ಐ ವೀರ್ ಅದು ನಿದ್ದೆ ಮಾಡ್ತಾಯಿತ್ತು, ನಿದ್ದೆಲಿ ತಿಂತಾಯ್ತದು. ಹೊಡಿ ಹೊಡಿ ಎದೊಳ್ತಾವ ನಾನು.
ನಿದ್ದೆನೇ ಮಾಡಲ್ಲ, ತಿಂತಾವನು. ಓಯ್ ಓಯ್ ವೀರು ವೀರು ಸ್ಟಾರ್ಟ್ ಮಾಡ್ದ ಬಸ್ ಬಿಡೋಕ್ಕೆ. ಹಾಂ ಹೋಗಿ 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 ಆರಾಮ್ಸೆ ಹೋಗಿ. ಓಯ್ ವೀರು वीरू भाई क्या भाई क्या भाई सुंदरा ओ ओ ओ मौ करेक्टाಗಿ ಇಟ್ಕೊಡಮ್ಮ ಉಲ್ಟಾ ಇಟ್ಕೊಂಡ್ರೆ ಹೆಂಗಮ್ಮ ಕರೆಕ್ಟಾಗಿ ಇಟ್ಕೊಡಮ್ಮ ನೋಡ್ಬೋದು ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಇದೆಲ್ಲ ಅಮೆಝಾನ್ದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲಲ್ಲಿ ತರಿಸಿರೋದು. ನಿಮಗೆ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. 50 to 80% ಆಫ್ ಇರುತ್ತೆ ಫ್ಯಾಷನ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಮೇಲೆ. ಆ್ಯಂಡ್ 1500 ಪ್ಲಸ್ ಟಾಪ್ ಬ್ರ್ಯಾಂಡ್ಸ್ ಇದೆ ಆ್ಯಂಡ್ ಗ್ರೇಟ್ ಪ್ರೈಸಸ್ ಮತ್ತು ಅನ್ಬೀಟಬಲ್ ಡೀಲ್ಸ್ ನಡೀತಾ ಇರುತ್ತೆ. ಇಂಥ ಆಫರ್ ಟೈಮಲ್ಲಿ ನೀವು ತೊಗೋಬೋದು. ಒಂದು ಇದು ಅಯುಗದು ಫೇಸ್ ಸಿರಮ್, ಇದು ನಂಗೆ ಸಖತ್ತಾಗಿ ಸೂಟ್ ಆಗಿತ್ತು ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಬ್ರೈಟ್ನಿಂಗ್ ಆಗಿ ಕೂಡ ಮಾಡುತ್ತೆ ಇದೊಂದು. ಮತ್ತು ಇನ್ನೊಂದು ಇರಲಿ ಖಾಲಿ ಆಗ್ತಾಯಿತ್ತು ಅಂತ ಇದೊಂದು ತರಿಸ್ಕೊಂಡೆ. ಅದು ಬಿಟ್ಟರೆ ಮಾಮಾರ್ಥದ್ದು ಗ್ಲೋ ಸಿರಮ್ ಫೌಂಡೇಶನ್ ತುಂಬ ಚೆನ್ನಾಗಿದೆ, ಡ್ಯೂಯಿ ಆಗಿರುತ್ತೆ ಸಿರಮ್. ಹಾಗಾಗಿ ಇದು ಒಂದು ಖಾಲಿಯಾಗಿತ್ತು, ಹಾಗಾಗಿ ಇದು ಕೂಡ ಒಂದು ಹೊಸದಾಗಿ ತರಿಸ್ಕೊಂಡೆ. ಆ್ಯಂಡ್ ಇದು ಸನ್ಸ್ಕ್ರೀನ್, ಇವಾಗ ಗೊತ್ತಿರ್ಬೋದು ಬಿಸಿಲು ಜಾಸ್ತಿ, ಹಾಗಾಗಿ ಒಂದು ಅಯುಗ ಅವ್ರದ್ದೇ ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ಇದು SPF 50+, ಇದು ಚೆನ್ನಾಗಿದೆ.
ಆ್ಯಂಡ್ ನಿಮ್ಗೆ ಏನಾದರೂ ತುಂಬ ಜನನ ಕೇಳ್ತಾ ಇರ್ತೀರಾ ಹೇರ್ ಗ್ರೋತ್ಗೆ ಯಾವುದಾದ್ರೂ ಒಂದು ಸಿರಮ್ ಹೇಳಿ ಚೆನ್ನಾಗಿರೋದು ಅಂತ. ಇದನ್ನು ಟ್ರೈ ಮಾಡಿ, ನಮ್ಮಮ್ಮ ಕೂಡ ಟ್ರೈ ಮಾಡಿದ್ರು. ನಿಮಗೆ ಹೊಸ ಹೇರ್ ಎಲ್ಲ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಕೂದಲು ಕೂಡ ತುಂಬ ಶೈನಿ ಆಗಿರುತ್ತೆ. ಆ್ಯಂಡ್ ಒಂದಷ್ಟು ಜನ ನಾನು ಯಾವಾಗಲೇ ಲಿಪ್ಸ್ಟಿಕ್ ಯೂಸ್ ಮಾಡಿದ್ರು ಯಾವ್ದು ಶೇಡು ಹೇಳಿ ಅಂತೀರ. ಇದೆಲ್ಲ ಮಾಮಾ ಅರ್ಥದ್ದು ಫೆದರ್ ಲೈಟ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ನಾನು ಒಂದೊಂದೇ ಸ್ವಾಚ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದ್ರದ್ದು ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಇದು ನೋಡಿ ಎಷ್ಟು ಪ್ರಿಟಿ ಕಲರ್ ಗೊತ್ತಾ, ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಸೂಟ್ ಆಗುತ್ತೆ. ನಾನು ಎಲ್ಲಾದ್ರೂ ಲಿಂಕ್ ಕೊಟ್ಟಿರ್ತೀನಿ. ಇದೆಲ್ಲ ನನಗೆ ನ್ಯೂಡ್ ಕಲರ್ ತುಂಬ ಇಷ್ಟ. ನಾನು ಜಾಸ್ತಿ ರೆಡ್ ಎಲ್ಲ ಯೂಸ್ ಮಾಡಲ್ಲ, ಯಾವಾಗಾದ್ರು ರೇರ್. ನ್ಯೂಡ್ ಅಂದರೆ ನಿಮಗೆ ತುಂಬ ನ್ಯಾಚುರಲ್ ಆಗಿರುತ್ತೆ, ನೀವು ವೇರ್ ಮಾಡಿದ್ದೀರಾ ಅಂತಲೂ ಅನ್ಸೋದಿಲ್ಲ ಹಾಗಾಗಿ. ಆ್ಯಂಡ್ ಪ್ರಿಟಿಯಾಗಿ ಕಾಣಿಸುತ್ತೆ, ಎಲ್ಲ ವೆಸ್ಟರ್ನ್ ವೇರ್ ಇಂಡಿಯನ್ ವೇರ್ ಎಲ್ಲದಕ್ಕೂ ಕೂಡ. ಆ್ಯಂಡ್ ಅಮೆಝಾನಲ್ಲಿ ತೊಗೊಂಡ್ರೆ ನಿಮಗೆ ಆಫರ್ ಇರೋದ್ರಿಂದ ಕಮ್ಮಿ ಅನಿಸುತ್ತೆ. ಆ್ಯಂಡ್ ನಿಮಗೆ ಫಸ್ಟ್ ಟೈಮ್ ನೀವೇನಾದ್ರು ಅಮೆಝಾನಲ್ಲಿ ಆರ್ಡರ್ ಮಾಡ್ತಾಯಿದ್ರೆ ನಿಮಗೆ ಫ್ರೀ ಡೆಲಿವರಿ ಆಪ್ಷನ್ ಇರುತ್ತೆ. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು, ಎಲ್ಲ ಡಿಫ್ರೆಂಟ್ ಕಲರ್ಸ್, ಎಲ್ಲ ನ್ಯೂಡ್ ಕಲರ್ಸ್. ನಿಮಗೆ ನ್ಯೂಡ್ ಕಲರ್ ಇಷ್ಟ ಆಗುತ್ತೆ ಅಂದರೆ ನೀವು ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟೈಮ್ ನಿಮಗೆ ಪಿಂಕ್ ಶೇಡ್, ರೆಡ್ ಶೇಡ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಆ್ಯಂಡ್ ಎಲ್ಲ ಅಮೇಝಿಂಗ್ ಪ್ರಾಡಕ್ಟ್ಸ್. ಓಕೆ, ಹಂಗೆ ಅನಿಸ್ತಾಗ ಮಾಡೋದು. ಏಯ್ 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 ತರಲೆ ಬಿಡ. ಮಾಡ್ದ ತರಲೆ. ಎಲ್ಲ ಮನ್ಗೋರೆ, ನೀನೊಬ್ಬ ಎದ್ಬಿಟ್ಟು ಆಟಾಡ್ತಾ ಇದೆಯಾ. ಎಲ್ಲ ಮನ್ಗೋರೆ, ಫುಲ್ಲು ಡೀಪ್ ಸ್ಲೀಪು. ಇವನೊಬ್ಬ ಮಾತ್ರ ಫುಲ್ ಆ್ಯಕ್ಟಿವು. ಆಮೇಲೆ ತಿನ್ಕೊಂಡೆ ಮನೆಗೆ ಹೋಗ್ಬಿಡ್ತದ್ದು. ಸತಿ ಎಲ್ಲ ಕೊಡ್ಬೋದಲ್ಲ ಇನ್ಮೇಲೆ. ಏಯ್ ನಾ ಅಪ್ಪ ಏನೋ ಮಾಡ್ತಾಯಿದ್ದೆ. ಕೃಷ್ಣಪ್ಪ ಎತ್ತದೇನೆ ಅದವ್ರದಲ್ಲ. ಹಾಂ ಡನ್. स्वाति स्वाति ಹೋಗಮ್ಮ ಆ ಕಡೆಗೆ, ಹೋಗಪ್ಪ ಆ ಕಡೆಗೆ, ಅಲ್ಲಿಗೆ ಬರಪ್ಪ. Right.